ಇನ್ನು ಪಹಲ್ಗಾಮ್ ದಾಳಿಕೋರರ ಬೇಟೆಗೆ ಎನ್ಐಎ ಈಗ ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದೆ. ಕಾಶ್ಮೀರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಆಗಿದೆ. ಪಹಲ್ಗಾಮ್ ದಾಳಿಕೋರರ ಬೇಟೆಗಿಳಿದಂತ ಎನ್ಐಎ ಕಾಶ್ಮೀರದಲ್ಲಿ 100ಕ್ಕೂ ಹೆಚ್ಚು ಮಂದಿ ವಿಚಾರಣೆ ನಡೆದಿದೆ. ಈಗ ಪಹಲ್ಗಾಮ್ ದಾಳಿಕೋರರ ಬೇಟೆಗಿಳಿದಿರೋದು ಪ್ರಾರಂಭದಿಂದಲೂ ಕೂಡ ಸ್ಥಳೀಯರು ಪಹಲ್ಗಾಮ್ ಶ್ರೀನಗರದಲ್ಲಿ ಸಾಕಷ್ಟು ವಿಚಾರಣೆ ಆಗಿತ್ತು. ಜೊತೆಗೆ ಅಲ್ಲಿ ದಿನನಿತ್ಯ ಈ ಪೋನಿ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಜೊತೆಗೆ ಇರ್ತಾರಲ್ಲ ಸಿಬ್ಬಂದಿ ಕುದುರೆ ಜೊತೆಗೆ ಅವರ ವಿಚಾರಣೆ ಆಗಿತ್ತು. ಜೊತೆಗೆ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋದಂಥವ್ರು ಅವರ ಫ್ಯಾಮಿಲಿ ಪ್ರತ್ಯಕ್ಷದರ್ಶಿಗಳು ಅವರ ವಿಚಾರಣೆ, ಹಾಗೆ ಕಾಶ್ಮೀರದ ಸ್ಥಳೀಯರ ವಿಚಾರಣೆ ಕೂಡ ಎನ್ಐಎ ಕಡೆಯಿಂದ ಆಗ್ತಾ ಇದೆ. ಯಾಕಂದರೆ ಇದು ಅವರ ಓಡಾಟ ಎಲ್ಲೆಲ್ಲಿತ್ತು ಆ ಜಾಡನ್ನು ಹಿಡಿದು ಈಗ ಎನ್ಐಎ ಹೋಗ್ತಾ ಇರೋದು. ಸೊ ಎನ್ಐಎ ಈಗ ಸಾಕಷ್ಟು ವಿಚಾರಣೆ ಕಾಶ್ಮೀರ ಶ್ರೀನಗರ ಈ ಪಹಲ್ಗಾಮ್ ಬೈಸರನ್ ಭಾಗದಲ್ಲಿ, ಜೊತೆಗೆ ಅಲ್ಲಿ ಅಂಗಡಿ ಹಾಕ್ತಂಥವ್ರು ಅವ್ರನ್ನೂ ಕೂಡ ವಿಚಾರಣೆ ಮಾಡಲಾಗ್ತಿದೆ. ಇನ್ನು ಗೈಡ್ಗಳು ಕೂಡ ತುಂಬ ಜನ ಇರ್ತಾರೆ. ಈಗ ನೀವು ಅಲ್ಲಿ ಈ ಪಹಲ್ಗಾಮ್ ಹೋಗುವಂಥ ಸಂದರ್ಭ ಬೈಸರಾನ್ ವ್ಯಾಲಿ ಸೇರಿದ ಹಾಗೆ ಬೇರೆ ಬೇರೆ ಟೂರಿಸ್ಟ್ ಸ್ಪಾಟ್ಗಳು ಹೋಗಬೇಕಾದ್ರೆ ಸಾಕಷ್ಟು ಬಾರ್ಗೇನ್ ಮಾಡಬೇಕಲ್ಲಿ. ಬಾಯಿಗೆ ಬಂದಿದ್ದ ರೇಟ್ ಹೇಳ್ತಾ ಇರ್ತಾರೆ ಪೋನಿ ರೈಡಿಗೆ, ಈ ಕುದುರೆ ರೈಡಿಗೆ. ಸೊ ಅವ್ರಿಗೂ ಕೂಡ ಆ ಗೈಡ್ಗಳು ಯಾರ್ಯಾರು ಇದರದೆಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅವರ ವಿಚಾರಣೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಸೊ ಕಾಶ್ಮೀರದಲ್ಲಿ 100ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಇತ್ತೀಚೆಗೆ ಈಗ ಲೇಟೆಸ್ಟ್ ಆಗಿದೆ. ಇನ್ನು ಪಾಕಿಸ್ತಾನದ ಬೆನ್ನಿಗೆ ಟರ್ಕಿ ದೇಶ ನಿಂತಿದೆ. ಪಾಕಿಸ್ತಾನದ ಸೇನಾ ನೆರವು ನೀಡಿದಂಥ ಪಾಕಿಸ್ತಾನಕ್ಕೆ ನೆರವನ್ನು ಕೊಡ್ತಾ ಇದ್ದಾರೆ ಟರ್ಕಿಯವರು. ಕರಾಚಿ ಬಂದರು ತಲುಪಿದಂಥ ಟರ್ಕಿ ಯುದ್ಧ ನೌಕೆ, ಶಸ್ತ್ರಾಸ್ತ್ರ ಹೊತ್ತು ಬಂದಿರುವಂಥ ಟರ್ಕಿ ಯುದ್ಧ ನೌಕೆ. ಟರ್ಕಿ ಯುದ್ಧ ನೌಕೆ ಈಗ ಅಲ್ಲಿಗೆ ಬಂದಿದೆ. ಶಸ್ತ್ರಾಸ್ತ್ರಗಳನ್ನು ಹೊತ್ತು ಈಗ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಈಗ ಟರ್ಕಿ ಬಂದಿರೋದು. ಉಗ್ರರನ್ನು ಸದೆ ಬಡಿಯೋಕೆ ಮೋದಿ ಒಂದು ಕಡೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದರೆ, ಒಂದಷ್ಟು ವಿದೇಶಗಳು ಬೇರೆ ದೇಶಗಳು ಕೂಡ ಫಾರಿನ್ ಕಂಟ್ರೀಸ್ ಕೂಡ ನಮಗೆ ಸಪೋರ್ಟ್ ಆಗಿ ಅಥವಾ ಉಗ್ರ ಚಟುವಟಿಕೆಗಳಿಗೆ ಒಂದು ಲಗಾಮ್ ಹಾಕಬೇಕು ಅಂತ ಭಾಳಷ್ಟು ರಾಷ್ಟ್ರಗಳಿದ್ದರೆ, ಇನ್ನೊಂದು ಕಡೆ ಅವರಿಗೆ ಪೋಷಣೆ ಮಾಡುವಂಥ ಅಥವಾ ತಮ್ಮ ಒಂದಷ್ಟು ಲಾಭಕ್ಕಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥ ಕೆಲವೊಂದು ರಾಷ್ಟ್ರಗಳು ಕೂಡ ಇವೆ. ಇದೀಗ ಟರ್ಕಿ ನೋಡ್ತಾ ಇದ್ದೀರ ಯುದ್ಧ ನೌಕೆ. ಇವರೆಲ್ಲ ಯಾರನ್ನ ಪೋಷಿಸ್ತಾರೋ ಒಂದಿನ ಇವ್ರಿಗೆ ಅವರು ಕಂಟಕ ಆಗುವಂಥ ದಿನಗಳು ಭಾಳ ದೂರ ಇಲ್ಲ. ಸೊ ಅಂತ ಆ ರೀತಿಯಾಗಿ ಈ ಹಾಲೆರಿಯುವಂಥ ಕೆಲಸ ಆಗ್ತಾ ಇದೆ ಹಾವಿಗೆ. ಸೊ ಪಾಕಿಸ್ತಾನದ ಬೆನ್ನಿಗೆ ನಿಂತಹ ಟರ್ಕಿ ದೇಶ, ಒಂದಷ್ಟು ರಾಷ್ಟ್ರಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಚೀನಾ ಸೇರಿದ ಹಾಗೆ. ಟರ್ಕಿ ಈಗ ಪಾಕಿಸ್ತಾನಕ್ಕೆ ನೆರವು ನೀಡ್ತಾ ಇದೆ.